ಸರ್, ತಾವು ಯೋಚನೆ ಮಾಡಿ, ಅಲ್ಲ ಅಫ್ಕೋರ್ಸ್ ವಿಶೇಷವಾಗಿ ರಾಜ್ಯ ಸರ್ಕಾರದ ಕರ್ನಾಟಕ ರಾಜ್ಯದ ಜನಸಾಮಾನ್ಯರಿಗೆ ಈ ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ಮಧ್ಯದಲ್ಲಿ ಇದು ಸಣ್ಣದೇ ಆದರೂ ಕೂಡ ಇದು ದೊಡ್ಡ ಹೊಡೆತ ಅಂತ ಹೇಳಿ ನಾನು ಭಾವಿಸ್ತೇನೆ. ಎರಡನೇ ಇದಿಲ್ಲ. ನೀವು ಯೋಚನೆ ಮಾಡಿ, 2014ಕ್ಕೆ ಮುಂಚೆ ಈ ದೇಶದ 40% ಜನ ಶೌಚಾಲಯವನ್ನು ಹೊಂದಿರಲಿಲ್ಲ. ಈ ದೇಶದಲ್ಲಿ 63% ಜನ ಗ್ಯಾಸ್ ಸಿಲಿಂಡರ್ನ ಹೊಂದಿರಲಿಲ್ಲ. ಸೊ ಇಷ್ಟು ದೊಡ್ಡ ಸಂಖ್ಯೆಗೆ ಶೌಚಾಲಯವನ್ನು ಕಟ್ಟುವಂಥದ್ದು, ಪ್ರತಿ ಮನೆಗೆ ಉಜ್ವಲ ಯೋಜನೆಯ ಅಡಿಯಲ್ಲಿ ಸಿಲಿಂಡರ್ ಅನ್ನು ಮುಟ್ಟಿಸುವಂಥದ್ದು ಇದು ಸಣ್ಣ ಕೆಲಸ ಅಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ 2014ರಲ್ಲಿ 18,000 ಹಳ್ಳಿಗಳಿಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಈ ದೇಶದ ಎಲ್ಲ ರಾಜಧಾನಿಗಳಿಗೆ, ಈ ರಾಷ್ಟ್ರದ ಎಲ್ಲ ರಾಜಧಾನಿಗಳಿಗೆ ರೇಲ್ ಕನೆಕ್ಟಿವಿಟಿ ಇರಲಿಲ್ಲ. ಸೊ ಇದನ್ನ ಹೇಗೆ ಜಾದು ಮಾಡಿ ಮುಟ್ಟಿಸೋದಕ್ಕಾಗಲ್ಲ. ಆದರೆ ನರೇಂದ್ರ ಮೋದಿಯವರು ಜನಸಾಮಾನ್ಯರಿಗೆ ಹೊರೆಯಾಗದೇ ಇರುವಂತಹ ನಿರ್ಧಾರಗಳನ್ನು ಅವತ್ತಿನಿಂದ ಇವತ್ತಿನವರೆಗೆ ತಗೊಂಡಿದ್ದಾರೆ. ಆದರೆ GDP ಗ್ರೋತ್ ರೇಟನ್ನು ಸುಮಾರು 8%ಗೆ ತಂದು ನಿಲ್ಲಿಸಿದ್ದಾರೆ. ಸೊ ಹಾಗಾಗಿ ಎರಡನ್ನೂ ಸಮತೋಲನವಾಗಿ ನೋಡಿಕೊಂಡು ಹೋಗುವಾಗ ಇನ್ಫ್ಲೇಷನ್ ಏನಿದೆ ನೀವು ನೋಡಿ, 2013ರಲ್ಲಿ ಇದ್ದ ರೇಟು ಇವತ್ತಿನ ರೇಟು. 2013ರಲ್ಲಿ 1,200 ರೂಪಾಯಿ ಇತ್ತು, ಇವತ್ತು 900 ರೂಪಾಯಿಗೆ ಬಂದಿದೆ ಈ ಏರಿಸಿದ ಮೇಲೂ. ಹಾಗಾಗಿ ಆ ನಂತರ ಉಚಿತವಾಗಿ 8 ಕೋಟಿ ಕುಟುಂಬಗಳಿಗೆ ನಾವು ಸಿಲಿಂಡರ್ ಅನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಸೊ ಅದರ ಮಧ್ಯೆನೇ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಸೊ ಇದು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರ ಆಡಳಿತ ಬಡವರ ಪರವಾಗಿ ಇದೆ. ಅದರ ಮಧ್ಯದಲ್ಲಿ ಇಷ್ಟು ತೀರ್ಮಾನವನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ. ಸೊ ಇನ್ಫ್ಲೇಷನ್ ಅನ್ನ ನೀವು ನೋಡಿದ್ರೆ, ಸಿಲಿಂಡರ್ ಇನ್ಫ್ಲೇಷನ್ ಅನ್ನ ನೀವು ನೋಡಿದ್ರೆ, ಇಲ್ಲಿ ಕರ್ನಾಟಕ ಸರ್ಕಾರದ ಬಾಂಡ್ ಪೇಪರ್ಗಳು, ಪೆಟ್ರೋಲ್ ಡೀಸೆಲ್ಲು, ಆನಂತರ ಲ್ಯಾಂಡ್ ಪರ್ಚೇಸಿಂಗು, ಎಲೆಕ್ಟ್ರಿಸಿಟಿ ಬಿಲ್, ಕಮರ್ಷಿಯಲ್ಲು, ಇವುಗಳ ಇನ್ಫ್ಲೇಷನ್ ಅನ್ನ ನೋಡಿದ್ರೆ ಇದು ಯಾವ ಮಟ್ಟದಲ್ಲಿದೆ, ಸಿಲಿಂಡರ್ ಯಾವ ಮಟ್ಟದಲ್ಲಿದೆ. ಅದಕ್ಕಾಗಿ ಇಷ್ಟು ವರ್ಷಗಳ ನಂತರದಲ್ಲಿ ಏರಿಸಿದ್ದಾರೆ. ಅಫ್ಕೋರ್ಸ್ ಏರಿಸಿದ್ದು ಕೂಡ ಇದು ಹೊರೆ ಆಗತ್ತೆ. ಯಾಕೆ ಅಂದ್ರೆ ರಾಜ್ಯ ಸರ್ಕಾರದ ಈ ಅನ್ಸೈಂಟಿಫಿಕ್ ರೀಸನ್ ಇಂದ. ಇದನ್ನ ನಾನು ಒಪ್ಕೊಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.